ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಜಯನಗರ ಜಿಲ್ಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಂದಿನಿಂದ 4 ದಿನಗಳ ಕಾಲ ನಿರ್ಮಲಾ ಸೀತಾರಾಮನ್ ಪ್ರವಾಸವನ್ನ ಮಾಡಲಿದ್ದಾರೆ. ಇಂದು ರಾತ್ರಿ ಹಂಪಿ ಹೆರಿಟೇಜ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ನಾಳೆ ಬೆಳಗ್ಗೆ ವಿಜಯ ಪಥ ಪ್ರಾಜೆಕ್ಟ್ಗೆ ನಿರ್ಮಲಾ ಚಾಲನೆಯನ್ನ ನೀಡ್ತಾರೆ. ವಿಜಯನಗರ ಜಿಲ್ಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಂದಿನಿಂದ 4 ದಿನಗಳ ಕಾಲ ನಿರ್ಮಲಾ ಸೀತಾರಾಮನ್ ಪ್ರವಾಸವನ್ನ ಮಾಡ್ತಾರೆ. ಇಂದು ರಾತ್ರಿ ಹಂಪಿ ಹೆರಿಟೇಜ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ನಾಳೆ ಬೆಳಗ್ಗೆ ವಿಜಯ ಪಥ ಪ್ರಾಜೆಕ್ಟ್ಗೆ ನಿರ್ಮಲಾ ಚಾಲನೆಯನ್ನ ನೀಡಲಿದ್ದಾರೆ. ಜೊತೆಗೆ ಅಮರಾವತಿಯ ಸರ್ಕಾರಿ ಬಾಲಕಿಯರ PU ಕಾಲೇಜ್ನಲ್ಲಿ ಚಾಲನೆಯನ್ನ ನೀಡ್ತಾರೆ. ಬೆಳಗ್ಗೆ 11:30ಕ್ಕೆ ವಿಜಯಶ್ರೀ ಹೆರಿಟೇಜ್ನಲ್ಲಿ ಒಂದು ಚಿಂತನಾ ಶಿಬಿರ ಕೂಡ ಇದೆ, ಅದರಲ್ಲಿ ಭಾಗಿಯಾಗ್ತಾರೆ. ಡಿಸೆಂಬರ್ 22ಕ್ಕೆ ವಿದ್ಯಾನಗರ ಏರ್ಪೋರ್ಟ್ನಿಂದ ಮತ್ತೆ ದೆಹಲಿಗೆ ವಾಪಸ್ ಆಗ್ತಾರೆ. ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ 4 ದಿನಗಳ ವಿಜಯನಗರ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ 4 ದಿನಗಳ ಪ್ರವಾಸವನ್ನ ಮಾಡ್ತಾರೆ. ಇಂದು ರಾತ್ರಿ ಹಂಪಿ ಹೆರಿಟೇಜ್ ಹೋಟೆಲ್ನಲ್ಲಿ ಇವರು ಉಳ್ಕೊಳ್ತಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಹೊಸಪೇಟೆಯ ಅಮರಾವತಿ ಸರ್ಕಾರಿ ಬಾಲಕಿಯರ PU ಕಾಲೇಜ್ನಲ್ಲಿ ವಿಜಯ ಪಥ ಪ್ರಾಜೆಕ್ಟ್ಗೆ ಚಾಲನೆಯನ್ನ ನೀಡ್ತಾರೆ. ಬೆಳಗ್ಗೆ 11:30ಕ್ಕೆ ವಿಜಯಶ್ರೀ ಹೆರಿಟೇಜ್ನಲ್ಲಿ ಚಿಂತನಾ ಶಿಬಿರ ನಡೆಯುತ್ತೆ, ಅದರಲ್ಲಿ ಭಾಗಿಯಾಗ್ತಾರೆ. ನಾಳೆ ರಾತ್ರಿ 7:30ಕ್ಕೆ ಹಂಪಿಯಲ್ಲಿ ಧ್ವನಿ ಮತ್ತು ಬೆಳಕು ಪ್ರದರ್ಶನ ವೀಕ್ಷಣೆಯ ಬಳಿಕ ರಾತ್ರಿ ಹಂಪಿಯಲ್ಲಿ ಇವರು ಉಳ್ಕೊಳ್ತಾರೆ. ಡಿಸೆಂಬರ್ 21ರಂದು ಬೆಳಿಗ್ಗೆ 10 ಗಂಟೆಗೆ ಕಮಲಾಪುರದ ಹವಾಮ ಕಚೇರಿ ಆವರಣದಲ್ಲಿ ಸಸಿಯನ್ನ ನೆಡ್ತಾರೆ ಕೇಂದ್ರ ಸಚಿವೆ. ಇನ್ನು ಬೆಳಗ್ಗೆ 10:30ಕ್ಕೆ ಕಮಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾರೆ. ಬೆಳಗ್ಗೆ 11:30ಕ್ಕೆ ವಿಜಯಶ್ರೀ ಹೆರಿಟೇಜ್ನಲ್ಲಿ ನಡೆಯುವಂತಹ ಚಿಂತನಾ ಶಿಬಿರದಲ್ಲಿ ಭಾಗಿಯಾಗಿ ಬಳಿಕ ಹಂಪಿಯಲ್ಲಿ ರಾತ್ರಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಡಿಸೆಂಬರ್ 22ರಂದು ಬೆಳಗ್ಗೆ 10:40ಕ್ಕೆ ವಿದ್ಯಾನಗರ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಪ್ರಯಾಣವನ್ನ ಮತ್ತೆ ರಿಟರ್ನ್ ಹೋಗ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಹೀಗಾಗಿ ಇವರನ್ನ ಸ್ವಾಗತ ಕೋರೋದಕ್ಕೆ ಸಾಕಷ್ಟು ಭರ್ಜರಿ ಸಿದ್ಧತೆ ಕೂಡ ನಡೀತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ 4 ದಿನಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳಿವೆ, ಅವೆಲ್ಲವಕ್ಕೂ ಕೂಡ ಚಾಲನೆಯನ್ನ ನೀಡ್ತಾರೆ. ಇವತ್ತು ರಾತ್ರಿ ಹಂಪಿ ಹೆರಿಟೇಜ್ ಹೋಟೆಲ್ನಲ್ಲಿ ಇವರು ಉಳ್ಕೊಳ್ತಾರೆ. ನಾಳೆ ಬೆಳಗ್ಗೆ ವಿಜಯ ಪಥ ಪ್ರಾಜೆಕ್ಟ್ಗೆ ನಿರ್ಮಲಾ ಚಾಲನೆಯನ್ನ ನೀಡಲಿದ್ದಾರೆ. ಅಮರಾವತಿಯ ಸರ್ಕಾರಿ ಬಾಲಕಿಯರ PU ಕಾಲೇಜ್ನಲ್ಲಿ ಚಾಲನೆ ಕೂಡ ನೀಡ್ತಾರೆ. ಬೆಳಗ್ಗೆ 11:30ಕ್ಕೆ ವಿಜಯಶ್ರೀ ಹೆರಿಟೇಜ್ನಲ್ಲಿ ಒಂದು ಚಿಂತನಾ ಶಿಬಿರ ಕೂಡ ಇದೆ, ಅದರಲ್ಲಿ ಭಾಗಿಯಾಗ್ತಾರೆ. ಡಿಸೆಂಬರ್ 22ಕ್ಕೆ ವಿದ್ಯಾನಗರ ಏರ್ಪೋರ್ಟ್ನಿಂದ ಮತ್ತೆ ಇವರು ರಿಟರ್ನ್ ದೆಹಲಿಗೆ ವಾಪಸ್ ಆಗ್ತಾರೆ. ವಿಜಯನಗರ ಜಿಲ್ಲೆಯಲ್ಲಿ ಸಾಲು ಕಾರ್ಯಕ್ರಮಗಳ ಆಯೋಜನೆಯಾಗಿದೆ, ಅವೆಲ್ಲವಕ್ಕೂ ಕೂಡ ಚಾಲನೆಯನ್ನ ನೀಡಲಿದ್ದಾರೆ. ಇವತ್ತು ವಿಜಯನಗರ ಜಿಲ್ಲೆಗೆ ಬರಲಿದ್ದಾರೆ ವಿತ್ತ ಸಚಿವೆ.